ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಅನೋಟೇಷನ್ಸ್ ಅಲ್ಲಿರೋ ಟೆಕ್ಸ್ಟ್ ಕಾಮೆಂಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಟೆಕ್ಸ್ಟಲ್ಲೂ 2 ಟೈಪ್ಸ್ ಟೆಕ್ಸ್ಟ್ ಇದೆ. ಮಲ್ಟಿಲೈನ್ ಟೆಕ್ಸ್ಟ್, ಸಿಂಗಲ್ ಲೈನ್ ಟೆಕ್ಸ್ಟ್. ಫಸ್ಟ್ ಒನ್ ಮಲ್ಟಿಲೈನ್ ಟೆಕ್ಸ್ಟ್. ಮಲ್ಟಿಲೈನ್ ಟೆಕ್ಸ್ಟ್ಗೆ ಶಾರ್ಟ್ ಕೀ ಬಂದು TM ಅಂತನಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಡೈರೆಕ್ಟ್ ಸೆಲೆಕ್ಟ್ ಆದರೂ ಮಾಡ್ಬೋದು. ಸೊ ಮಲ್ಟಿಲೈನ್ ಟೆಕ್ಸ್ಟಲ್ಲಿ ನಾವು ಏರಿಯಾನ ಸ್ಪೆಸಿಫೈ ಮಾಡ್ತೀವಿ. ಸೊ ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಟೆಕ್ಸ್ಟ್ಗೆ ತಗೊಳುತ್ತೆ. ಓಕೆ, ಸೊ ನೀವು ಇಲ್ಲಿ ಏನು ಬೇಕಾದರೂ ಟೆಕ್ಸ್ಟ್ ಮಾಡಿ. ಟೆಕ್ಸ್ಟ್ ಬಂದು ರೂಮ್ ಅಥವಾ ಬೆಡ್ರೂಮ್, ನಿಮ್ಗೇನು ಬೇರೆ ಟೆಕ್ಸ್ಟ್ ಮಾಡಬೇಕನ್ಸುತ್ತೆ ಅದನ್ನು ಟೆಕ್ಸ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮಾಡಿದ್ಮೇಲೆ ನೀವು ಎಂಟರ್ ಮಾಡಿದ ತಕ್ಷಣವೇ ನಮಗೆ ಆ ಟೆಕ್ಸ್ಟ್ ಫಾರ್ಮೆಟು ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಗೇನ್ ಟೆಕ್ಸ್ಟ್ನ ಎಡಿಟ್ ಮಾಡಬೇಕು ಅಂದರೆ ಅದೇ ಟೆಕ್ಸ್ಟ್ನ ಡಬಲ್ ಕ್ಲಿಕ್ ಮಾಡಿದ್ರಲ್ಲೇ ಮತ್ತೆ ನೀವು ಇಲ್ಲಿ ನೋಡ್ಬೋದು ಎಡಿಟಿಂಗ್ ಟೇಬಲ್ ಓಪನ್ ಆಗಿದೆ. ಈ ಟೇಬಲಲ್ಲಿ ನಾವು ಯಾವುದೆಲ್ಲ ಎಡಿಟ್ ಮಾಡ್ಕೊಬೋಂದರೆ ನೀವು ಇಲ್ಲಿ ನೋಡ್ಬೋದು. ನಮಗೆ ಟೆಕ್ಸ್ಟ್ ಸ್ಟ್ಯಾಂಡರ್ಡ್ಸಲ್ಲೂ 2 ಟೈಪ್ಸ್ ಟೆಕ್ಸ್ಟ್ ಸ್ಟ್ಯಾಂಡರ್ಡ್ಸ್ ಇದೆ, ಅನೋಟೇಷನ್ಸ್ ಮತ್ತು ಸ್ಟ್ಯಾಂಡರ್ಡ್ಸ್. ಇದರಲ್ಲಿ ಸ್ಟ್ಯಾಂಡರ್ಡ್ಸ್ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡ್ಕೊತಾ ಹೋಗೋಣ. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ನ ಕ್ರಿಯೇಟ್ ಮಾಡೋದು ನೋಡ್ತಾ ಹೋಗೋಣ. ಅನೋಟೇಟಿವ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ, ಯಾಕಂದರೆ ಅದಕ್ಕೆ ಅನೋಟೇಷನ್ಸಲ್ಲಿ ಟೆಕ್ಸ್ಟಲ್ಲೂ ಅನೋಟೇಷನ್ಸ್ ಬರುತ್ತೆ, ಡೈಮೆನ್ಷನ್ಸಲ್ಲೂ ಅನೋಟೇಟಿವ್ ಡೈಮೆನ್ಷನ್ಸ್ ಇರುತ್ತೆ, ಹ್ಯಾಚಲ್ಲೂ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ನಾವು ಇದರಲ್ಲಿ ಟೆಕ್ಸ್ಟು ಹೈಟ್ ಚೇಂಜ್ ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಹೈಟ್ನ ಕ್ರಿಯೇಟ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು, ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನು. ಸೊ 2.5 ಸೆಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ 2.5ಗೆ ಸೆಟ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಟೆಕ್ಸ್ಟ್ಗೆ ನಾನು 10 ಕೊಡ್ತಾ ಇದ್ದೀನಿ. ಇನ್ನು ರೂಮ್ ಮತ್ತು ಬೆಡ್ ಅನ್ನೋದಕ್ಕೆ ಬರೀ 2.5 ಇದೆ. ನೀವು ಈ ಥರನಾದರೂ ಚೇಂಜ್ ಮಾಡ್ಕೋಬೋದು. ಅಥವಾ ನಾನು ಡೈರೆಕ್ಟ್ ಎಲ್ಲದಕ್ಕೂ ಚೇಂಜ್ ಮಾಡಬೇಕು ಅಂದರೆ ಅಷ್ಟು ಟೆಕ್ಸ್ಟ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡಿ 10ಗೆ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ಅಗೇನ್ ಟೆಕ್ಸ್ಟು ಚೇಂಜ್ ಆಯಿತು. ಓಕೆ, ನೀವು ಹೀಗೆ ಟೆಕ್ಸ್ಟ್ ಹೈಟ್ನ ಚೇಂಜ್ ಮಾಡ್ಬೋದು. ನೀವೇನು ಮಿಸ್ಟೇಕ್ ಮಾಡ್ತೀರಂತ ನೀವು ಇಲ್ಲಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ದೇ ನೀವು ಹೈಟ್ನ ಕೊಡ್ತೀರಾ, ಆಗ ಅದು ಹೈಟ್ ಚೇಂಜ್ ಆಗಲ್ಲ. ನೋಡಿ 4 ಫೀಟ್ ಹೈಟ್ ಕೊಟ್ಟಿದ್ದೀನಿ, ಎಂಟರ್ ಕೊಟ್ಟಿದ್ದೀನಿ, ಆದರೆ ಅದು ಟೆಕ್ಸ್ಟು ಚೇಂಜ್ ಆಗಿಲ್ಲ. ಟೆಕ್ಸ್ಟ್ ಹೈಟ್ನ ನೀವು ಚೇಂಜ್ ಮಾಡಬೇಕಂದ್ರೆ ಡಬಲ್ ಕ್ಲಿಕ್, ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ, ಅದಾದಮೇಲೆ ನೀವು ಹೈಟ್ನ ಚೇಂಜ್ ಕೊಡಬೇಕು. ಆವಾಗ ಮಾತ್ರ ನಿಮಗೆ ಹೈಟು ಪ್ರಾಪರಾಗಿ ತಗೊಳುತ್ತೆ. ಸೊ ನೀವು ಟೆಕ್ಸ್ಟ್ ಚೇಂಜ್ ಮಾಡೋದು ನೋಡಿದ್ರೆ ನೆಕ್ಸ್ಟು ನೀವು ಬೋಲ್ಟ್ ಆ್ಯಂಡ್ ಇಟ್ಯಾಲಿಕ್ ಟೆಕ್ಸ್ಟ್ ಫಾರ್ಮೆಟ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಇಟ್ಯಾಲಿಕ್ ಫಾರ್ಮೆಟ್ ಅಥವಾ ಸ್ಟ್ರೈಕ್ ಕೊಡೋದು, ಅಂಡರ್ಲೈನ್ ಕೊಡೋದು ಅಥವಾ ಓವರ್ ಲೈನ್, ಸೊ ಹೀಗೆ ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಫಾರ್ಮೆಟ್ ಕೂಡ ನೀವು ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಫಾರ್ಮೆಟ್ ಇರುತ್ತೆ. ನಿಮ್ಗೆ ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ ಸೆಟ್ ಮಾಡ್ಬೋದು. ಸೊ ನಾವು ಸ್ಟ್ಯಾಂಡರ್ಡಾಗಿ ನಾವು ಕ್ರಿಯೇಟ್ ಮಾಡುವಾಗ ಯೂಸ್ ಮಾಡೋದು ಟೈಮ್ಸ್ ನ್ಯೂ ರೋಮನ್, ಅದಾದರೂ ನೀವು ಸೆಟ್ ಮಾಡ್ಬೋದು. ಸೊ ಟೆಕ್ಸ್ಟ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಅದು ಚೇಂಜ್ ಆಗಬೇಕಂದ್ರೆ ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಬೈ ಲೇಯರ್ಗೆ ಹೋಗಿ ನೀವು ಯಾವ ಕಲರ್ ಬೇಕು ಆ ಕಲರ್ನ ಆ್ಯಡ್ ಮಾಡ್ಬೋದು. ಓಕೆ, ಹೀಗೆ ನೀವು ಟೆಕ್ಸ್ಟ್ ಕಲರ್ಸು ಹೈಟು ಎಲ್ಲ ಚೇಂಜ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಬಂದು ಜಸ್ಟಿಫಿಕೇಷನ್, ಅಂದರೆ ಲೆಟರು ಸೆಂಟ್ರಲ್ಲಿ ಇರಬೇಕಾ ಅಥವಾ ಟಾಪ್ ಲೆಫ್ಟಿಂದ ಸ್ಟಾರ್ಟ್ ಆಗಬೇಕಾ, ನಾವು ಹೇಗೆ ಟೆಕ್ಸ್ಟ್ ಫಾರ್ಮೆಟು ನೋಡಬೇಕು ಅಂತ ನೀವು ಸೆಟ್ ಮಾಡೋದು. ಮಿಡಲ್ ಲೆಫ್ಟು, ಮಿಡಲ್ ರೈಟು, ಬಾಟಮ್ ಲೆಫ್ಟು. ಸೊ ನೀವು ಈ ಥರ ಟೆಕ್ಸ್ಟ್ ಫಾರ್ಮೆಟ್ನ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನೀವು ಪ್ಲೇಸಿಂಗು ಇದು ಅದೇ ಇಲ್ಲಿ ಲೆಟರ್ಸಲ್ಲಿದೆ, ಇಲ್ಲಿ ಸಿಂಬಲ್ಸಲ್ಲಿದೆ, ನೀವು ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೋಬೋದು. ಲೈನಿಂಗ್, ಓಕೆ. ಇದರಲ್ಲಿ ನಂಬರ್ಸ್ ಏನಾದರೂ ನೀವು ಕ್ರಿಯೇಟ್ ಮಾಡ್ತೀರಾ, ನಂಬರ್ಸ್ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಲೆಟರ್ ಬೈ ಲೆಟರ್ಸ್ ಅಥವಾ ನಂಬರ್ಸ್ ಕೊಡಬೇಕಂದ್ರೆ ನಂಬರ್ಸು, ಹೀಗೆ ನೀವು ಡಾಟ್ಸ್ ಬೇಕಂದರೆ ಡಾಟ್ಸ್ನ ನೀವು ಸೆಟ್ ಮಾಡ್ಬೋದು, ನಂಬರಿಂಗ್. ಸೊ ನೀವು ನೆಕ್ಸ್ಟು ಎಂಟರ್ ಕೊಟ್ಟು ಇನ್ನೊಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತಿದ್ರೆ ಅದಕ್ಕೆ ಆಟೋಮೆಟಿಕ್ಕಾಗಿ ನೇಮಿಂಗ್ ಬಂದು ನೆಕ್ಸ್ಟ್ ನೇಮ್ ತಗೋತಾ ಹೋಗುತ್ತೆ. ಸೊ ನೀವು ಈಗಾದರೂ ಚೇಂಜ್ ಮಾಡ್ಬೋದು. ಓಕೆ ನೋಡಿ ಹೀಗೆ, ಅಥವಾ ನೀವು ಸ್ಟಾರ್ಟಿಂಗಿಂದ ಪ್ರಾಪರಾಗಿ ಅರೇಂಜ್ ಆಗಬೇಕಂದ್ರೆ ಈ ಥರ ಯೂಸ್ ಮಾಡ್ಬೋದು, ಅಥವಾ ಎಂಡಿಂಗ್ ತೊಗೋಬೇಕಂದ್ರೆ ಹೀಗೆ. ಸೊ ನೀವು ಫಾರ್ಮೆಟ್ ನಿಮ್ಗೆ ಹೇಗೆ ಬೇಕು ಹಾಗೆ ಫಾರ್ಮೆಟ್ನ ಸೆಟ್ ಮಾಡ್ಕೋಬೋದು ಇದರಿಂದ. ಸೊ ನೀವು ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕಂದ್ರೆ ಸ್ಪೆಲ್ಲಿಂಗ್ ಚೆಕ್ ಕೂಡ ಮಾಡ್ಕೋಬೋದು. ಓಕೆ, ಇದಿಷ್ಟು ಟೆಕ್ಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ನೀವು ಮಲ್ಟಿಲೈನ್ ಟೆಕ್ಸ್ಟಲ್ಲಿ ಇದೆಲ್ಲದನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಮಲ್ಟಿಲೈನ್ ಟೆಕ್ಸ್ಟ್ನ ಇಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಬಂದು MT ಅಂತ ಹೇಳಿದೆ, MT 8. ಸೊ ನಮ್ಗೆ ಈಗಲೂ ಮಲ್ಟಿಲೈನ್ಸ್ ಟೆಕ್ಸ್ಟ್ ತೊಗೊಂಡಿದೆ. ಸೊ ಸ್ಪೆಸಿಫೈ ದ ಫಸ್ಟ್ ಕಾರ್ನರ್, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಡೈರೆಕ್ಟ್ನ ನೀವು ಪ್ರಾಪರ್ಟಿನಲ್ಲಿ ಹೈಟ್ನ ಕೊಟ್ಟಿಲ್ಲ ಅಂತಂದ್ರೆ ನೀವು ಇಲ್ಲೂ ಹೈಟ್ ಕೊಡ್ಬೋದು. ಸೊ ಹೈಟ್ನ ಸೆಲೆಕ್ಟ್ ಮಾಡಿ 4 ಇದೆ, ನಾನು 6 ಕೊಡ್ತಾ ಇದ್ದೀನಿ. ಸೊ ನೀವು 6 ಹೈಟ್ಗೆ ಟೆಕ್ಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ನೀವು ಇಲ್ಲಿ ಪ್ರಾಪರ್ಟಿನಲ್ಲೂ 6 ತೊಗೊಂಡಿದೆ.
ಸೊ ಈ ಥರ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಅಗೇನ್ ಎಂಟಿ ಎಂಟರ್ ಫಸ್ಟ್ ಕಾರ್ನರ್. ಸೊ ನೀವು ಜಸ್ಟಿಸ್ ಅಂದರೆ ಟಾಪ್ ಲೆಫ್ಟು, ಟಾಪ್ ಸೆಂಟರು, ಟಾಪ್ ಆ್ಯಂಡ್ ರೈಟು, ಮಿಡಲ್ ಆ್ಯಂಡ್ ಸೆಂಟರ್. ಸೊ ನೀವು ಇದು ಜಸ್ಟಿಸ್ ಏನು ಪ್ರಾಪರ್ಟಿ ಇತ್ತು ಅದು ಕೂಡ ನೀವು ಇಲ್ಲೂ ನೋಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಟೆಕ್ಸ್ಟ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡೋವಂಥದ್ದು. ಓಕೆ, ನೆಕ್ಸ್ಟ್ ಬಂದು ರೊಟೇಷನ್. ನೀವು ಟೆಕ್ಸ್ಟ್ ರೊಟೇಷನ್ ಏನಾದರೂ ಕೊಡಬೇಕು ಅಂತಂದರೆ ರೊಟೇಷನ್ ಕೊಡ್ಬೋದು. ಸೊ 0 ಆ್ಯಂಗಲ್ ಇದೆ, 0ಇಂದ 45 ಆ್ಯಂಗಲ್ಗೆ ನೀವು ರೊಟೇಷನ್ ಬೇಕಂದರೆ 45 ಕೊಟ್ಟರೆ ಆ 45 ಆ್ಯಂಗಲಲ್ಲಿ ನಮಗೆ ಟೆಕ್ಸ್ಟು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಹೀಗೆ ಕೂಡ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಟೈಲ್ ಆ್ಯಂಡ್ ವಿಡ್ತ್. ಸ್ಟೈಲ್ ಅಂದರೆ ಇದೇನು ತೋರಿಸ್ತಾ ಇದೆ ಏರಿಯಾ ರೆಪ್ರೆಸೆಂಟ್ ಮಾಡೋದು ಅದು ಸ್ಟೈಲು. ಸೊ ಅದು ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡಲ್ಲೇ ಇಲ್ಲಿ ವಿಡ್ತ್. ಸೊ ನಾವು ವಿಡ್ತನ್ನ ಎಷ್ಟು ಬೇಕಾದರೂ ಅದು ಕೊಡ್ಬೋದು. ಸೊ 25 ವಿಡ್ತ್ ಅಂಡ್ ನೋಡಿ 25 ಅಷ್ಟೇ ವಿಡ್ತ್. ನಾವು ಡ್ರ್ಯಾಗ್ ಮಾಡಿ ಎಷ್ಟು ಬೇಕಾದರೂ ಏರಿಯಾ ಸ್ಪೆಸಿಫೈ ಮಾಡ್ತಾಯಿದ್ರಿ, ಆದರೆ ನೀವು ವಿಡ್ತನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಎಷ್ಟು ವಿಡ್ತ್ ಡಿಸ್ಟೆನ್ಸ್ ಕೊಡ್ತೀರೋ ಅದು ಅಷ್ಟೇ ಇರುತ್ತೆ. ಸೊ ನೀವು ಅಷ್ಟರೊಳಗೆ ಕ್ರಿಯೇಟ್ ಮಾಡ್ಕೊತಾ ಹೋಗಬೇಕು. ಸೊ ಅದು ವಿಡ್ತ್. ನೆಕ್ಸ್ಟ್ ಬಂದು ಅದೇ ಮಲ್ಟಿಲೈನ್ಸ್ ಟೆಕ್ಸ್ಟಲ್ಲಿ ಕಾಲಮ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನೀವು ಇಲ್ಲಿ ಡೈನಮಿಕ್ ಆ್ಯಂಡ್ ಸ್ಟ್ಯಾಟಿಕ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಟೋಟಲ್ ವಿಡ್ತ್ ಕೇಳ್ತದೆ. ಟೋಟಲ್ ವಿಡ್ತ್ ಬಂದು 200 ವಿಡ್ತ್ ಕೊಡ್ತಾ ಇದ್ದೀನಿ. ಸೊ ನಂಬರ್ ಆಫ್ ಕಾಲಮ್ಸ್ 4 ಕೊಡ್ತಾ ಇದ್ದೀನಿ. ವಿಡ್ತ್ 20. ಸೊ ಹೈಟ್ ಬಂದು ಟೆಕ್ಸ್ಟ್ ಹೈಟ್ ಕೇಳುತ್ತೆ. ಸೊ 10 ಎಂಟರ್. ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ನಾನು 100 ಏನೋ ಕೊಟ್ಟನಲ್ಲ ಅದು ಇದ್ರ ಕಂಪ್ಲೀಟ್ ವಿಡ್ತು. ಸೊ ಕಾಲಮ್ಸ್ 4 ಕೊಟ್ಟಲ್ಲ, 4 ಕಾಲಮ್ಸ್ದು ಲೆಂತ್ ಆ್ಯಂಡ್ ಹೈಟು ನಾನು 10 ಕೊಟ್ಟೆ, ವಿಡ್ತು 20 ಕೊಟ್ಟೆ. ಸೊ ಹಾಗೆ ಕಾಲಮ್ಸು ಕ್ರಿಯೇಟ್ ಆಗಿದೆ. ಓಕೆ, ಹೀಗಾದರೂ ನೀವು ಚೇಂಜ್ ಮಾಡ್ಕೋಬೋದು. ಇದು ಮಲ್ಟಿಲೈನ್ ಟೆಕ್ಸ್ಟ್ ಆದರೆ. ನೆಕ್ಸ್ಟ್ ಬಂದು ಸಿಂಗಲ್ ಲೈನ್ ಟೆಕ್ಸ್ಟ್. ಸೊ ಡೈರೆಕ್ಟ್ ಇಲ್ಲಿ ಸಿಂಗಲ್ ಲೈನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸಿಂಗಲ್ ಲೈನ್ ಟೆಕ್ಸ್ಟಲ್ಲಿ ನಮಗೆ ಎರಡಷ್ಟು ಜಸ್ಟಿಸ್ ಮತ್ತು ಸ್ಟೈಲ್ಸು ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಜಸ್ಟಿಸಲ್ಲಿ ಟಾಪ್ ಲೆಫ್ಟು ಸೆಂಟರ್. ಸೊ ಸೆಂಟರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಪೆಸಿಫೈ ದ ಫಸ್ಟ್ ಸೆಂಟರ್ ಪಾಯಿಂಟ್. ಸೊ ನಾವು ರೊಟೇಷನ್ ಆ್ಯಂಗಲ್ ಬಂದು 0 ಆ್ಯಂಗಲ್, ಅಥವಾ ನೀವೇನಾದರೂ ಆ್ಯಂಗಲ್ ಕೊಟ್ಟು ನೀವು ಈ ಥರ ಕ್ಲಿಕ್ ಮಾಡಿದ್ರೆ ನೋಡಿ ಆ ರೊಟೇಷನ್ಸಲ್ಲೇ ಸಿಂಗಲ್ ಲೈನ್ ಟೆಕ್ಸ್ಟು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತು ನಮಗೆ ಸಿಂಗಲ್ ಲೈನ್ ಟೆಕ್ಸ್ಟ್ಗೂ ಮಲ್ಟಿಲೈನ್ ಟೆಕ್ಸ್ಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ, ನಾವು ಮಲ್ಟಿಲೈನ್ ಟೆಕ್ಸ್ಟಲ್ಲಿ ಕಂಪ್ಲೀಟ್ ಟೆಕ್ಸ್ಟ್ ಒಂದೇ ಪ್ಯಾರಾಗ್ರಾಫ್ ಥರ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಲ್ಲಿ ನೀವು ಎಲ್ಲಿ ಕ್ರಿಯೇಟ್ ಮಾಡಬೇಕು ಅನಿಸುತ್ತೆ ನೀವು ಅಲ್ಲಿ ಡೈರೆಕ್ಟಾಗಿ ಕಜರಲ್ಲಿ ಕ್ಲಿಕ್ ಮಾಡಿ ಆ ಸ್ಪೇಸಲ್ಲಿ ನಾವು ಸಿಂಗಲ್ ಲೈನ್ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಬಟ್ ಮಲ್ಟಿಲೈನ್ ಟೆಕ್ಸ್ಟಲ್ಲಿ ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಥರ ನೀವು ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ರು ಕಂಪ್ಲೀಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗ್ತಾ ಇದೆ. ಇದು ಮಲ್ಟಿಲೈನ್ ಟೆಕ್ಸ್ಟ್. ಅದೇ ನೀವು ಸಿಂಗಲ್ ಲೈನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಆ ವರ್ಡ್ ಮಾತ್ರನೇ ಸೆಲೆಕ್ಟ್ ಆಗ್ತಾ ಇದೆ. ನೀವು ಏನು ನೆಕ್ಸ್ಟ್ ಎಂಟರ್ ಕೊಟ್ರಿ ಅದು ಮಾತ್ರನೇ ಸೆಲೆಕ್ಟ್ ಆಗ್ತದೆ. ಸೊ ನೀವು ಎಡಿಟಿಂಗ್ ಪರ್ಪಸ್ಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ಬಟ್ ನೀವು ಏನಾದರೂ ಮಲ್ಟಿಲೈನ್ ಟೆಕ್ಸ್ಟಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದೊಂದು ಲೆಟರ್ನೇ ನೀವಾಗ ರೂಮ್ ಒಂದು ಕಡೆ ಪ್ಲೇಸ್ ಮಾಡಬೇಕು, ಬೆಡ್ರೂಮ್ ಅನ್ನೋದನ್ನೇ ಒಂದು ಕಡೆ ಪ್ಲೇಸ್ ಮಾಡಬೇಕಾಗಿರುತ್ತೆ, ಆಗ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆರಡು ಮಲ್ಟಿಲೈನ್ ಟೆಕ್ಸ್ಟ್ಗೂ ಸಿಂಗಲ್ ಲೈನ್ ಟೆಕ್ಸ್ಟ್ಗೂ ಇರುವಂಥ ಡಿಫ್ರೆನ್ಸು. ಓಕೆ, ಸೊ ಪ್ರಾಪರಾಗಿ ಕ್ರಿಯೇಟ್ ಮಾಡೋಣ ಸಿಂಗಲ್ ಲೈನ್ ಟೆಕ್ಸ್ಟ್. ಸಿಂಗಲ್ ಲೈನ್ ಟೆಕ್ಸ್ಟ್ಗೆ ಶಾರ್ಟ್ಕಟ್ ಕೀ ಬಂದು DT ಎಂಟರ್. ಸೊ ಹೈಟ್ ಸೊ 0 ಆ್ಯಂಗಲಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ರೂಮ್ ಎಂಟರ್, KITCHEN, ಕಿಚನ್, ಪೂಜಾ ರೂಮ್. ಸೊ ನೀವು ಕ್ರಿಯೇಟ್ ಮಾಡಾದ್ಮೇಲೆ ಎಂಟರ್ ಕೊಟ್ಟರೆ ನೀವಿಲ್ಲಿ ನೋಡ್ಬೋದು ಸಿಂಗಲ್ ಲೈನ್ ಟೆಕ್ಸ್ಟು ಕ್ರಿಯೇಟ್ ಆಗುತ್ತೆ. ಸೊ ನಾನು ಒಂದನ್ನು ಬೇರೆ ಕಡೆ ಪ್ಲೇಸ್ ಮಾಡಿ ಕ್ರಿಯೇಟ್ ಮಾಡಿಲ್ಲ. ಬಟ್ ಆದರೆ ಸೆಲೆಕ್ಷನ್ಸ್ಗೆ ಅಂತ ಬಂದಾಗ ಸಿಂಗಲ್ ಲೈನ್ ಟೆಕ್ಸ್ಟಲ್ಲಿ ಸಿಂಗಲ್ ವರ್ಡ್ ಅಷ್ಟೇ ಸೆಲೆಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ಮೂವ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಆಫ್ಟರ್ ಕ್ರಿಯೇಟ್ ಆದಮೇಲೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಪ್ಲೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನೀವು ಹೀಗೆ ಸಿಂಗಲ್ ಲೈನ್ ಟೆಕ್ಸ್ಟ್ನ ಯೂಸ್ ಮಾಡ್ಬೋದು. ಬಟ್ ಸಿಂಗಲ್ ಲೈನ್ ಟೆಕ್ಸ್ಟಲ್ಲಿ ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಂತಂದರೆ ನೀವು ಇದರಲ್ಲಿ ಮಲ್ಟಿಲೈನ್ ಟೆಕ್ಸ್ಟಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಡಿಟಿಂಗ್ ಟೇಬಲ್ ಓಪನ್ ಆಗುತ್ತೆ. ಬಟ್ ಸಿಂಗಲ್ ಲೈನ್ ಟೆಕ್ಸ್ಟಲ್ಲಿ ಹಾಗಲ್ಲ. ಡಬಲ್ ಕ್ಲಿಕ್ ಮಾಡಿ ನಮ್ಗೆ ಯಾವುದೇ ಎಡಿಟಿಂಗ್ ಆಪ್ಷನ್ಸ್ ಓಪನ್ ಆಗಲ್ಲ. ಡೈರೆಕ್ಟ್ ನೀವು ಟೆಕ್ಸ್ಟ್ ಮಾತ್ರ ಎಡಿಟ್ ಮಾಡ್ಕೋಬೋದು, ಚೇಂಜ್ ಮಾಡ್ಬೋದು. ಬಟ್ ಆದರೆ ಟೆಕ್ಸ್ಟ್ ಹೈಟು ಕಲರು ಅದೆಲ್ಲ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವು ಯಾವುದನ್ನ ಯೂಸ್ ಮಾಡಬೇಕಂದ್ರೆ Ctrl+1 ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಪ್ರಾಪರ್ಟಿ ಟೇಬಲ್ ಓಪನ್ ಆಗುತ್ತೆ. ಈ ಪ್ರಾಪರ್ಟಿ ಟೇಬಲ್ನ ಯೂಸ್ ಮಾಡಿಕೊಂಡು ನೀವು ಈ ಟೆಕ್ಸ್ಟ್ ಹೈಟು ಕಲರು ಸ್ಟೈಲ್ನ ಚೇಂಜ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಕಲರ್ಸ್ ಆಪ್ಷನ್ಸ್ ಇದೆ. ಈ ಕಲರ್ನ ರೆಡ್ ಕಲರ್ ಯಾವ ಕಲರ್ ಬೇಕು ಆ ಕಲರ್ ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಹೈಟ್ ನೋಡಿ 4 ಇದೆ, ನೀವು 4ಇಂದ 6 ಬೇಕಂದರೆ 6 ಕೂಡ ಚೇಂಜ್ ಮಾಡ್ಬೋದು. ಸೊ ನೀವು ಹೀಗೆ
ಚೇಂಜ್ ಕೂಡ ಮಾಡ್ಬೋದು. ಸೊ ಸ್ಟೈಲ್ ಕೂಡ ಇದೆ, ಜಸ್ಟಿಸ್ ಕೂಡ ಇದೆ, ನೀವು ಸೆಂಟರಲ್ಲಿದೆ, ರೈಟ್ ಅಥವಾ ಲೆಫ್ಟ್, ನೀವು ಯಾವ್ದು ಮಿಡಲಲ್ಲಿ ಬೇಕಂದರೆ ಮಿಡಲಲ್ಲಿ. ಸೊ ನೀವು ಹೀಗೆ ಚೇಂಜ್ ಮಾಡೋದು. ಸಾರಿ, ಟೆಕ್ಸ್ಟ್ ಹೈಟ್ ಕೂಡ ಚೇಂಜ್ ಆಯಿತು. ಸೊ 10 ಕೊಟ್ಟೆ. ರೊಟೇಷನ್ಸ್ ಕೊಡಬೇಕಂದ್ರೆ ನೀವು ರೊಟೇಷನ್ ಕೂಡ ಕೊಡ್ಬೋದು ನೋಡಿ. ಹೀಗೆ ನೀವು ಏನು ಪ್ರಾಪರ್ಟೀಸ್ ಚೇಂಜ್ ಮಾಡಬೇಕನ್ಸುತ್ತೆ ನೀವು Ctrl+1 ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಪ್ರಾಪರ್ಟಿ ಟೇಬಲ್ ಓಪನ್ ಆಗುತ್ತೆ. ಆಗ ನೀವು ಆ ಟೆಕ್ಸ್ಟ್ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ಬೋದು. ಕ್ಲಿಯರ್? ನೀವು ಅಥವಾ ಕಂಪ್ಲೀಟ್ ಪ್ರಾಜೆಕ್ಟು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸ್ಟೈಲು ಹೈಟು ಎಲ್ಲನೂ ನೀವು ಸೆಟ್ ಮಾಡಬೇಕಂತಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ನೀವು ಅನೋಟೇಷನಲ್ಲಿ ಹೋಗಿ ಟೆಕ್ಸ್ಟ್ ಹತ್ರ ಈ ಆ್ಯರೋ ಏನಿದೆ, ಆ್ಯರೋ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಕ್ಸ್ಟ್ ಸ್ಟೈಲ್ ಅಂತ ಒಂದು ಟೇಬಲ್ ಓಪನ್ ಆಗುತ್ತೆ. ಈ ಟೇಬಲಲ್ಲಿ ನೀವು ಪ್ರಾಪರಾಗಿ ಸೆಟ್ ಮಾಡ್ಬೋದು. ಸೊ ಏನು ನೀವು ಟೆಕ್ಸ್ಟ್ ಫಾರ್ಮೆಟ್ ಬಂದು ನೀವು ರೋಮನ್ ಅಥವಾ ಬೇರೆ, ಸೊ ಟೈಮ್ಸ್ ರೋಮ್ ಸಿ ಏನೋದನ್ನು ರೆಗ್ಯುಲರ್ ಬದಲು ಬೋಲ್ಟ್ ಇಟ್ಯಾಲಿಕ್ ಫಾರ್ಮೆಟಲ್ಲಿ. ಸೊ ಹೈಟ್ 4 ಇದೆ, ನಾನು 6 ಹೈಟ್ಗೆ ಸೆಟ್ ಕರೆಂಟ್, ಅದಾದಮೇಲೆ ಕ್ಲೋಸ್. ಸೊ ನೀವು ಈಗ ಟೆಕ್ಸ್ಟ್ ಸಿಂಗಲ್ ಲೈನ್ ಟೆಕ್ಸ್ಟ್ ಅಥವಾ ಮಲ್ಟಿಲೈನ್ ಟೆಕ್ಸ್ಟ್ ಯಾವುದಾದ್ರೂ ಯೂಸ್ ಮಾಡಿ. ನೀವೀಗ ನೋಡ್ಬೋದು ಟೆಕ್ಸ್ಟ್ ಸ್ಟೈಲ್ ಫಾರ್ಮೆಟು ಚೇಂಜ್ ಆಗಿದೆ. ಇದು ಥ್ರೂಔಟ್ ನೀವು ಹೀಗೇನಾದರೂ ಸೇವ್ ಮಾಡಿದ್ರೆ ಥ್ರೂಔಟ್ ದ ಪ್ರಾಜೆಕ್ಟ್ ಇದೇ ಟೆಕ್ಸ್ಟ್ ಫಾರ್ಮೆಟ್ ಇರುತ್ತೆ. ಸೊ ನೀವು ಹೀಗೆ ಯೂಸ್ ಮಾಡ್ಬೋದು. ಕ್ಲಿಯರ್ ಆಯ್ತಲ್ಲ ಟೆಕ್ಸ್ಟ್ ಬಗ್ಗೆ, ಸಿಂಗಲ್ ಲೈನ್ ಟೆಕ್ಸ್ಟ್ ಆ್ಯಂಡ್ ಮಲ್ಟಿಲೈನ್ ಟೆಕ್ಸ್ಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.